ಎಲ್ಲರಿಗೂ ಇಷ್ಟವಾದ ಹನುಮಂತನ ಹನುಮಾನ್ ಚಾಲೀಸ ರಚನೆಯಾಗಿದ್ದು ಸೆರೆಮನೆಯಲ್ಲಿ. ಅದು ಹೇಗೆ ಅಂದ್ರೆ, ಒಮ್ಮೆ ಮಹಾರಾಜ ಅಕ್ಬರ್ ತಮ್ಮ ಸಂಸ್ಥಾನಕ್ಕೆ ಶ್ರೀರಾಮ ಭಕ್ತ ತುಳಸಿದಾಸರನ್ನ ಆಹ್ವಾನಿಸಿದ್ರು. ಈ ಆಹ್ವಾನವನ್ನು ತುಳಸಿದಾಸರು ನಿರಾಕರಿಸಿದ್ರು. ಇದರಿಂದ ಕೋಪಗೊಂಡ ಅಕ್ಬರ್ ತುಳಸಿದಾಸರಿಗೆ ಸೆರೆವಾಸದ ಆದೇಶ ಮಾಡಿ ಸೆರೆಯಲ್ಲಿಟ್ರು. ಸೆರೆಮನೆಯಲ್ಲಿದ್ದ ತುಳಸಿದಾಸರು ಪ್ರತಿದಿನ ಹನುಮಾನ್ ಚಾಲೀಸಾದ ದ್ವಿಪದಿಗಳನ್ನು ಬರೆದು 40ನೇ ದಿನಕ್ಕೆ ಮುಗಿಸಿದ್ರು. ಪವಾಡ ಎಂಬಂತೆ 40ನೇ ದಿನ ಅಕ್ಬರ್ ಸಾಮ್ರಾಜ್ಯದ ಮೇಲೆ 100 ಕೋತಿಗಳು ದಾಳಿ ಮಾಡಿ ಎಲ್ಲವನ್ನೂ ನಾಶ ಮಾಡಿದವು. ನಂತರ ಈ ಕೋತಿಗಳು ದಿವ್ಯ ಶಕ್ತಿಯಿಂದ ಬಂದೋದ್ವು ಎಂದು ತಿಳಿದ ಬೀರ್ಬಲ್ ಅಕ್ಬರರಿಗೆ ಇದೆಲ್ಲವೂ ತುಳಸಿದಾಸರ ಪ್ರಾರ್ಥನೆ ಮತ್ತು ಹನುಮಾನ್ ಚಾಲೀಸಾದ ಶಕ್ತಿ ಎಂದು ತಿಳಿಸಿದ್ರು. ಕೊನೆಗೆ ಪಶ್ಚಾತ್ತಾಪಗೊಂಡ ಮಹಾರಾಜ ಅಕ್ಬರ್ ತುಳಸಿದಾಸರ ಕ್ಷಮೆ ಕೋರಿ ಸೆರೆಮನೆಯಿಂದ ಮುಕ್ತಿಗೊಳಿಸಿದ್ರು.